gathered here. We are already late, so we are starting the program. Today we are here to celebrate World Bicycle Day 2026 at Mangala Stadium, Mangaluru. Now, especially I wanted to invite some guests to the stage. The name of the guest, I will call the name of the guest. Please come to the stage and receive your flowers. Okay. At the first, Shri Ullas Keti, Deputy Director of My Bharat, Dakshina Kannada, Ministry of Youth Affairs and Sports, Government of India. Okay. Next, Shri Pradeep D'Souza, Assistant Director of Department of Youth Empowerment and Sports, Dakshina Kannada. Welcome, sir. Dr. Shesharfa Amin, NSS Program Coordinator, Mangalore Election. Welcome, sir. Sri Jagadish K, My Bharat, Dakshina Kannada. Welcome, sir. Sri Chidaranjan, President, Atma Shakti Multiple Purpose Cooperative Society Private Limited. Welcome, sir. Sri Pranjali, Freezing Sir. Welcome, ma'am. Sri Maira, Freezing Sir. Welcome, ma'am. Sri Anil Sheikh, President, Mangalore Cycle Club. Please, sir. Welcome. Shri Hardik K. Rai. Shri Hardik K. Rai. Shri Surathkal Beach Runners. Shri Wilmil. Welcome, sir. Shri Dharmesh, we are Cycling Club Mangalore. Thank you so much, sir. Today we together for the healthier lifestyle and greenery future. I am going to say some important fact about Bicycle Day. The World Bicycle Day is observed every year on 3rd June. Cycle is an eco-friendly mode of transport that helps to reduce air pollution and traffic congestion. It was officially, the Bicycle Day was officially declared by United Nations in 2018. Okay. Now, the speech about the program will speak by Mr. Shri Sunil K. Sorry, Shri Ullas K. ಎಲ್ಲರಿಗೂ ನಮಸ್ಕಾರ. ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಷಯ ವರ್ಲ್ಡ್ ಬೈಸಿಕಲ್ ಡೇ ಈ ವರ್ಷ ಜೂನ್ 3ನೇ ತಾರೀಕು ಆಚರಿಸ್ತಾ ಇದ್ದೀನಿ. ಆ ಒಂದು ಕಾರ್ಯಕ್ರಮ ಪ್ರಯುಕ್ತ ನಮ್ಮ ಭಾರತ ಸರ್ಕಾರ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಇರುವಂತಹ ನಮ್ಮ ಹಾನರಬಲ್ ಮಿನಿಸ್ಟರ್ ಆಫ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್ ಮನ್ಸುಖ್ ಮಾಂಡವ್ಯಜಿ ಅವರು ಪ್ರತಿ ಸಂಡೇಸ್ ಒಂದು ಸೈಕಲ್ ಅಂತ ಒಂದು ಲೈಫ್ ಸ್ಟೈಲ್ ಕ್ರಿಯೇಟ್ ಮಾಡಕ್ಕೆ ಒಂದು ಇನಿಷಿಯೇಷನ್ ತಗೊಂಡು ಒಂದು ನಮ್ಮ ಭಾರತ ಎಲ್ಲಾ ಕಡೆನೂ ಆ ಒಂದು ಪ್ರೋಗ್ರಾಮ್ ಇನಿಷಿಯೇಷನ್ ಮಾಡ್ಕೊಳ್ತಾ ಇದೆ. ಸೊ ಒಂದು ವರ್ಲ್ಡ್ ಬೈಸಿಕಲ್ ಡೇ ಪ್ರಯುಕ್ತ ನಾವು ನಮ್ಮ ಮ್ಯಾಂಗ್ಳೂರು ಜಿಲ್ಲೆಯಲ್ಲಿ ಈ ಒಂದು ಇನಿಷಿಯೇಷನ್ ಅನ್ನ ಒಂದು ಸ್ಕೀಮ್ ಅನ್ನ ನಾವು ಆಚರಿಸುವಂತ ಒಂದು ಆಸಕ್ತಿಯಲ್ಲಿ ಇವತ್ತು ಈ ಕಾರ್ಯಕ್ರಮ ಆಚರಿಸ್ತಾ ಇದೆ. ಸೊ ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲ ನಮ್ಮ ಗೆಸ್ಟ್ಗಳಿಗೆ ಮತ್ತೆ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲ ಸೈಕಲ್ ಎಂಥೂಸಿಯಾಸ್ಟ್ ಅವರಿಗೆ ನನ್ನ ಹೃದಯದಿಂದ ನಾನು ಧನ್ಯವಾದಗಳು ಹೇಳ್ತಾ ಇದ್ದೇನೆ. ನಮ್ಮ ಇಲಾಖೆ ಪರವಾಗಿ, ನನ್ನ ಪರವಾಗಿ, ನಮ್ಮ ಭಾರತ ಸರ್ಕಾರ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಅಡಿಯಲ್ಲಿರುವಂತಹ ಒಂದು ಮೈ ಭಾರತ್ ಇಲಾಖೆ, ಮೊರ ಯುವ ಭಾರತ್ ಅಂತ ಯುವಕರ ಅಭಿವೃದ್ಧಿ, ನಮ್ಮ ರಾಷ್ಟ್ರದ ಅಭಿವೃದ್ಧಿಗಾಗಿ ಹೇಗೆ ಅದನ್ನು ಸದ್ವಿನಿಯೋಗಿಸಬಹುದು ಅಂತ ಉದ್ದೇಶದಿಂದ ನಮ್ಮ ಭಾರತವನ್ನ 2023ರಿಂದ ಹಿಂದೆ ಅದು ನೆಹರು ಯುವ ಕೇಂದ್ರದಿಂದ ಒಂದು ಹೆಸರಲ್ಲಿ ನಮ್ಮ ಇಲಾಖೆಯನ್ನು ನಡೀತಾ ಇತ್ತು. ಅದನ್ನ 2023ರಲ್ಲಿ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಅಕ್ಟೋಬರ್ 31ನೇ ತಾರೀಕಿನ ಅದು ಮೇರಾ ಯುವ ಭಾರತವಾಗಿ ಒಂದು ಮೈ ಭಾರತ್ ಅಂತ ಒಂದು ಇಲಾಖೆಯಾಗಿ ಕನ್ವರ್ಟ್ ಆಗಿ ಮುಂದೆ ಹೋಗ್ತಾ ಇದೆ. ಸೊ ನಿಮ್ಮೆಲ್ಲರಿಗೂ ಎಲ್ಲರೂ ನೀವು ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಸಹಕರಿಸಿದ್ರ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಕ್ಕೆ ನೀವು ಸಪೋರ್ಟ್ ಆಗಬೇಕು. ಮತ್ತೆ ನೀವು ಬಂದಿರುವಂತ ಎಲ್ಲ ವ್ಯಕ್ತಿಗಳಿಗೆ ಮತ್ತು ನಮ್ಮ ಪೊಲೀಸ್ ಇಲಾಖೆಯವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದೆ. ಈ
ಇವತ್ತು ಈ ಕಾರ್ಯಕ್ರಮ ಉದ್ದೇಶ ಅಂದ್ರೆ ನಮ್ಮ ಪ್ರತಿದಿನ ನಮ್ಮ ಲೈಫಲ್ಲಿ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಒಂದು ಲೈಫ್ ಸ್ಟೈಲ್ ಆಗಿ ಸೈಕಲ್ಗೆ ಒಂದು ಯೂಸ್ ಆಗಬೇಕು ಅನ್ನೋ ಉದ್ದೇಶವನ್ನು ನಾವು ಮಾಡ್ತಾ ಇದ್ದೀವಿ. ಸೊ ನೀವೆಲ್ಲರೂ ಬಂದಿದ್ದೀವಿ. ಸೊ ನಮ್ಮ ಕಾರ್ಯಕ್ರಮಕ್ಕೆ ಈಗ ಒಂದು ಚಾಲನೆ ಕೊಡುವ ಕಾರ್ಯಕ್ರಮ ಉದ್ದೇಶವನ್ನು ನಿಮಗೆ ತಿಳಿಸಕ್ಕೆ ನಾನು ಇವತ್ತು ಮಾತಾಡಿದ್ದೆ. ಸೊ ಮುಂದಿನ ದಿನದಲ್ಲಿ ನಾವು ಒಂದು ಸೈಕ್ಲಿಂಗ್ ಅನ್ನೋ ಒಂದು ಲೈಫ್ ಸ್ಟೈಲ್ ಅಲ್ಲಿ ಎಲ್ಲ ಪ್ರತಿ ಯುವಕರನ್ನ ಅವರದ್ದು ಲೈಫ್ ಸ್ಟೈಲ್ ಒಂದು ಹೆಲ್ತಿ ಲೈಫ್ ಸ್ಟೈಲ್ ಆಗಿ ಚೇಂಜ್ ಮಾಡಕ್ಕೆ ಒಂದು ನಾವೆಲ್ಲ ಎಲ್ಲರೂ ಒಂದು ಪ್ರಚೋದನೆ ಆಗುವ ಒಂದು ಇನ್ಸ್ಪಿರೇಷನ್ ಮೋಟಿವೇಶನ್ ಮೂಲಕ ಯುವಕರಿಗೂ ಮಾಡುವ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರಿಗೂ ಮತ್ತೆ ದಿನ ವೆಲ್ಕಮ್ ಫ್ಲಾಗ್ಶಿಪ್ ವೇದಿಕೆಯಲ್ಲಿರುವ ಗೌರವಿತ ಎಲ್ಲ ಅತಿಥಿಗಳಿಗೆ ಹಾಗೂ ಎಲ್ಲ ಸೈಕ್ಲಿಸ್ಟ್ಗಳು ಮತ್ತು ಬಂದು ಮಿತ್ರರು, ಈಗಾಗಲೇ ನಮ್ಮ ಉಲ್ಲಾಸರ್ ಅವರು ಹೇಳಿದಾಗ ಕೇಂದ್ರ ಸರ್ಕಾರ ನಿರ್ದೇಶನ ಪ್ರಕಾರ ನಾವು ಜೂನ್ 3ಕ್ಕೆ ಆಚರಣೆ ಮಾಡಬೇಕಿತ್ತು. ಈ ದಿನ ನಾವು ಮಾಡ್ತಾ ಇದ್ದೇವೆ. ಇದು ನಿಜವಾಗೂ ಕೂಡ ನಮ್ಮ ಪರಿಸರವನ್ನು ಸಂರಕ್ಷಣೆ ಮಾಡಿ ಉತ್ತಮ ಆರೋಗ್ಯ ಕಾಪಾಡುವಲ್ಲಿ ಒಂದು ನಿಜವಾಗಿ ಈ ಸೈಕಲ್ಗಳ ಮೂಲಕ ನಾವು ನಮ್ಮ ಪ್ರಯಾಣಗಳನ್ನು ಮಾಡಿದ್ರೆ ಇಂಥ ಮಂಗಳೂರು ಸ್ಮಾರ್ಟ್ ನಗರಗಳಲ್ಲಿ ನಾವೆಲ್ಲರೂ ಕೂಡ ಇದರ ಸದುಪಯೋಗ ಪಡೆದುಕೊಂಡು ನಮ್ಮ ಮೋಟಾರ್ ವಾಹನಗಳನ್ನು ಬಿಟ್ಟು ಸೈಕಲಲ್ಲಿ ನಾವು ಕಚೇರಿಗಾಗಲಿ ಶಾಲೆಯಾಗಲಿ ಹೋಗುವ ದಿನಗಳು ಮುಂದೆ ಬರಲಿ ಅಂತ ಹೇಳ್ತಾ ಎಲ್ಲ ಸೈಕ್ಲಿಸ್ಟ್ಗೆ ನಾನು ಶುಭ ಹಾರೈಸ್ತೇನೆ. ಇವತ್ತಿನ ಕಾರ್ಯಕ್ರಮ ಯಶಸ್ವಿ ಮಾಡಿ ನಾನು ಹಾರೈಸ್ತೇನೆ. ಧನ್ಯವಾದ. ನಮಸ್ಕಾರ. ವಿಶೇಷ ಕಾರ್ಯಕ್ರಮ ನೆಲೆಯಲ್ಲಿ ಎಲ್ಲ ಸ್ವಂತ ಕಾರ್ಯಕ್ರಮ ನೆಲೆಯಲ್ಲಿ ಇವತ್ತು ಸೈಕ್ಲಿಂಗ್ ಕೂಡ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಂತಹ ದಕ್ಷಿಣ ಕನ್ನಡ ಎಲ್ಲ ಸಂಬಂಧಪಟ್ಟಂತಹ ಎಲ್ಲ ಅಧಿಕಾರಿಗಳಿಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ ಇವತ್ತು ಮಾಡುವ ಖುಷಿ ಚಿಕ್ಕ ಮಕ್ಕಳಿಗೆ ತನಕ ಈ ಸೈಕ್ಲಿಂಗ್ನಲ್ಲಿ ಭಾಗವಹಿಸ್ತಿದೆ ಅಂತದ್ದು ನಮ್ಮ ಹೆಮ್ಮೆ ಮತ್ತು ನಮ್ಮ ಪ್ರೋತ್ಸಾಹ ಕೊಡುವಂಥ ನೆಲೆಯಲ್ಲಿ ಇವತ್ತು ಮಳೆ ಇದ್ರೂ ಕೂಡ ಒಂದಷ್ಟು ಉತ್ಸಾಹದಿಂದ ಬಂದಿರುವಂಥ ನಮಗೆಲ್ಲರೂ ಕೂಡ ಒಂದು ಪ್ರೇರಣೆ ಅಂತ ಇಷ್ಟೇ ಸದೃಢವಂತ ಯುವಜನವನ್ನು ಕಟ್ಟುವ ಸದೃಢವಂತ ಭಾರತವನ್ನು ಕಟ್ಟುವ ಅಂತ ಹೇಳ್ತಾ ಇವತ್ತಿನ ಎಲ್ಲ ಸೈಕ್ಲಿಸ್ಟ್ಗಳಿಗೆ ಒಂದು ಒಳ್ಳೆಯ ಶುಭ ಆಶಯಗಳನ್ನು ನೀಡ್ತೀನಿ ಎಂದು ಮಾತು ಮುಗಿಸ್ತೇನೆ. ಆತ್ಮಶಕ್ತಿ ಮಲ್ಟಿಪಲ್ ಎಲ್ಲರಿಗೂ ಈ ಒಂದು ಸೈಕ್ಲಿಂಗ್ ಅವರ ಎಲ್ಲ ಒಂದು ಸೈಕ್ಲಿಸ್ಟ್ಗಳಿಗೆ ಮೊದಲಾಗಿ ನಾನು ವಂದನೆ ಅರ್ಪಿಸ್ತೇನೆ. ಯಾಕಂತ ಹೇಳಿದ್ರೆ ಸೈಕ್ಲಿಂಗ್ ಯುಗದಲ್ಲಿ ನಾನು ಇದ್ದೇವೆ. ಯಾಕಂದ್ರೆ ಮುಂದಿನ ಜನಾಂಗಕ್ಕೆ ಸೈಕ್ಲಿಂಗ್ ಒಂದು ಮಹತ್ವ ಅಂತ ತಿಳಿಸುವಂತ ಕೆಲಸ ಈ ಸೈಕ್ಲಿಂಗ್ ಮೂಲಕ ಆಗ್ತಾ ಇದೆ. ಹಾಗಾಗಿ ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತಾ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ನನ್ನ ಪ್ರದೀಪ್ ಅವರು ಹಾಗೆ ಅವರೇ ಹಾಗೆ ಇರುವಂತ ಎಲ್ಲ ಗಣ್ಯರೇ. ಯಾಕಂತ ಹೇಳಿದ್ರೆ ನಾನು ಕಂಡಂತದ್ದು ನನ್ನ ಕಳೆದ 4 ವರ್ಷ ಹಿಂದೆ ಆಂಶನ್ ನೋಡಿದೆ. ಅಲ್ಲಿ ಸೈಕ್ಲಿಂಗ್ ಇರುವಂತಹ ಮಹತ್ವ ಜನರಿಗಿಲ್ಲ. ಜನರು ಪ್ರತಿಯೊಬ್ಬರು ಸೈಕಲ್ ಬರ್ಬೇಕಾದ್ರೆ ಸೈ ನಿಲ್ಬೇಕು. ಯಾಕಂದ್ರೆ ನಾವು ಇಲ್ಲಿ ನೋಡ್ತೀವಿ ಬಸ್ ದಾಟ್ಲಿಕ್ಕೆ ಹೇಗಿದ್ರೆ ಅದು ಸೈಕ್ಲಿಂಗ್ ಅಲ್ಲಿ ಮಹತ್ವ ಎಲ್ರಿಗೂ ಕೂಡ ಪ್ರತಿಯೊಬ್ಬರು ಮನೆಯಲ್ಲಿ ಕೂಡ ಸೈಕ್ಲಿಂಗ್ ಅಂತ ಪಾರ್ಕಿಂಗ್ ಇರುತ್ತೆ. ಬಟ್ ಇಲ್ಲಿ ಹಾಗೆ ಅಲ್ಲ, ನಾವು ಸೈಕಲ್ ಬದಿಯೇ ಇಟ್ಟಿದ್ದೇವೆ ಎಲ್ಲರೂ ಕೂಡ ಇಬ್ಬರು. ಯಾಕಂದ್ರೆ ನಾನು ಇನ್ನೊಂದು ಹೇಳ್ತೇನೆ, ನನ್ನ ತಂದೆ ಇಲ್ಲಿಂದ ಬೆಂಗಳೂರು ತನಕ ಸೈಕಲ್ ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ಈಗಿನ ಜನರಿಗೆ ಅದಿಲ್ಲ. ಯಾಕೆಂದ್ರೆ ಅವರ ಎಷ್ಟು ಸದೃಢವಾಗಿದ್ದಾರೆ. ಅವರು 89 ವರ್ಷಕ್ಕೆ ಅವರು ಅಲ್ಲಿ ತನಕ ಆರೋಗ್ಯದ ಜೀವನ ನಡೆಸಿದ್ರು. ಹಾಗಾಗಿ ಸೈಕಲ್ ಇದ್ರೆ ಆರೋಗ್ಯ ಯಾವಾಗ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಎಲ್ಲರೂ ಕೂಡ ಒಂದನ್ನು ಸಲ್ಲಿಸಿದ ಎಲ್ಲರೂ ಕೂಡ ಮುಂದೆ ಪ್ರತಿಯೊಂದು ಮನೆಯಲ್ಲಿ ಕೂಡ ಒಂದು ಸೈಕಲ್ ಇರುವಾಗ ಆಗಲಿ ಅಂತ ಹೇಳ್ತಾ ಇನ್ನೊಂದು ಎಲ್ಲ ನಮ್ಮ ಮಗಳ ಮತ್ತು ಅಡಿಯ ಕೂಡ ಹೈದರಾಬಾದ್ ಸೈಕ್ಲಿಂಗ್ ಕ್ಲಬ್ನಲ್ಲಿ ಸೈಕ್ಲಿಂಗ್ ಪಾರ್ಟಿಸಿಪೇಟ್ ಮಾಡ್ತಾರೆ. ಇದು ಹೆಮ್ಮೆ ವಿಚಾರ. ಯಾಕಂದ್ರೆ ಎಲ್ಲರೂ ಕೂಡ ಒಂದು ಸೈಕ್ಲಿಂಗ್ ಅನ್ನು ಮನೆಯಲ್ಲಿ ಪ್ರೋತ್ಸಾಹಿಸುವ, ಮಕ್ಕಳಿಗೆ ಕೂಡ ಪ್ರೋತ್ಸಾಹಿಸುವ ಅಂತ ಹೇಳ್ತಾ ಎಲ್ಲರಿಗೂ ಶುಭ ಮುಂಜಾನೆ ಎಲ್ಲರಿಗೂ ವಂದನೆಗಳು. Bicycle is not just a vehicle, it's a symbol of health, sustainability and freedom. Okay, now it's a movement. All the guests please come together and do the flag of cycling. First of all, a big round of applause for all of you. And yeah, I feel very proud to be the part of this event. And for me, cycling is not just a sport, it is more about determination, discipline and a dedication. So yes, you should be proud of yourself that you became the part of this rally. By reducing emission, which Freezing Sun focus on. So we Freezing Sun, we focus to reduce the emission by converting the energy into green energy, by providing power to natural resources like the solar, wind and hydro. So yeah, and you are also contributing same for the nature, and hope this will be continued over the period of time.
So thank you so much and all the very best for your future. Thank you. ವರ್ಲ್ಡ್ ಬೈಸಿಕಲ್ ಡೇನ ಬಗ್ಗೆ ಮಾತಾಡ್ಬೇಕಂತ ವಿನಂತಿಸ್ತೀನಿ. ತುಂಬ ಖುಷಿ ಆಗ್ತಾ ಉಂಟು, ಯಾಕಂದರೆ ಇಂಥದ್ದೊಂದು ಫಂಕ್ಷನ್ಗೆ ನಾನು ಫಸ್ಟ್ ಟೈಮ್ ಅಟೆಂಡ್ ಆಗ್ತಾ ಇದ್ದೇನೆ. ಮಂಗಳೂರಿನಲ್ಲಿ ನಾನು ರಂಗಭೂಮಿ ಕಲಾವಿದ ಆಗಿದ್ರು, ಒಂದು 25-30 ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದೆ. ಈ ಸಲ ರಿಲೀಸ್ ಆಗೋದು ಜೈ ಫಿಲ್ಮು ನಾನು ಆ್ಯಕ್ಟ್ ಮಾಡಿದ್ದೆ, ಸುನಿಲ್ ಶೆಟ್ಟಿ ಒಟ್ಟಿಗೆ ನಾನು ಆ್ಯಕ್ಟ್ ಮಾಡಿದ್ದೆ. ತುಂಬ ಖುಷಿ ಆಗ್ತದೆ, ಯಾಕಂದರೆ ಇಂಥದೊಂದು ದಿನಗಳು ಇದೆ ಅಲ್ಲ, ನಮ್ಮ ಒಂದು ಹಿರಿಯರು ಮಾಡಿದ್ದಾರೆ ವರ್ಲ್ಡ್ ಸೈಕಲ್ ಡೇ ಅಂದರೆ. ತುಂಬ ಖುಷಿ, ಯಾಕಂದರೆ ಸೈಕಲ್ ಇಷ್ಟಪಡದವರು ಯಾರೂ ಇಲ್ಲ. ನಾವು ಸಣ್ಣಗಿಂತ ದೊಡ್ಡದಾಗುವಾಗಲೇ ನಮಗೆ ಮಕ್ಕಳದ್ದು ಒಂದೇ ತಂದೆ ತಾಯಿ ಹತ್ರ ಅಪ್ಲಿಕೇಶನ್ ಇರುತ್ತೆ, ನಮಗೊಂದು ಸೈಕಲ್ ತೆಗೆದುಕೊಡಿ ಪಾಸ್ ಆದರೆ ಅಂತ. ಇಲ್ಲಿ ನೋಡಿದರೆ ಪ್ರಾಯದ ಒಂದು ಹಿರಿಯರು ಇದ್ದಾರೆ, ಸಣ್ಣ ಮಕ್ಕಳು ಇದ್ದಾರೆ. ಇಂಥ ಒಂದು ಎಲ್ಲ ವಯೋಮಿತಿಯ ಒಂದು ಇಷ್ಟಪಡುವಂಥ ಸೈಕಲ್ ಡೇ ಅನ್ನು ನಾವೆಲ್ಲ ಇಷ್ಟು ದೊಡ್ಡ ದೊಡ್ಡ ಗಣ್ಯರಿದ್ದಾರೆ, ಇಲ್ಲಿ ಮೇಡಮ್ ಇದ್ದಾರೆ, ಇವರು ಸರ್ ಇದ್ದಾರೆ, ಇವರೆಲ್ಲರ ಜೊತೆ ನಾನು ಒಂದು ಪಾರ್ಟ್ ಆಫ್ ಈ ಒಂದು ಫಂಕ್ಷನ್ ಒಂದಲ್ಲಿ ನಾನು ಪಾರ್ಟ್ ಅಂತ ಹೇಳಿದಕ್ಕೆ ನಾನು ಜಗದೀಶ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೇನೆ, ನನ್ನನ್ನು ಇನ್ವೈಟ್ ಮಾಡಿದವರು. ಜೊತೆಯಲ್ಲಿ ನಮ್ಮ ಸರ್ ಏನಂದ್ರೆ ದೊಡ್ಡ ಒಂದು ಕ್ರೀಡಾಪಟು, ಏನ ಕ್ರೀಡಾಪಟು ಅಂದ್ರೆ ಯಾವ ಇಂಟರ್ನ್ಯಾಷನಲ್ ಲೆವೆಲ್ ಒಂದು ಆರ್ಟಿಸ್ಟ್, ಆಕ್ಟರ್, ಅಥ್ಲೀಟ್ ಮತ್ತೆ ಕೋಚರ್ ಬೇರೆ ಅಂಥವರು ನಮ್ಗೆ ಇಲ್ಲಿ MC ಆಗಿ ಸಿಕ್ಕಿದ್ದಾರೆ. ಜೊತೆಲಿ ನಿಮ್ಮಂತ ಒಳ್ಳೆ ಸಹೃದಿ, ನಿಮ್ಮಂತ ಒಳ್ಳೆಯವರು ಬಂದು ಈ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ ದೇವರು ಎಲ್ಲರಿಗೂ ಆರೋಗ್ಯ ಕೊಡಲಿ. ಎಲ್ಲ ಗಣ್ಯರಿಗೂ ನಿಮಗೂ ಎಲ್ಲರಿಗೂ ಆರೋಗ್ಯ ಕೊಟ್ಟು, ಮೊದಲು ನಮಗೆ ಯಾವಾಗಲೂ ಬೇಕಿರೋದು ಹಣ ಅಲ್ಲ, ಫಸ್ಟ್ ಆರೋಗ್ಯದ ಬಗ್ಗೆ ಎಲ್ಲರಿಗೂ ಜಾಗೃತಿ ಇರಲಿ. ದೇವರು ಎಲ್ಲರನ್ನೂ ಆರೋಗ್ಯವಂತರನ್ನಾಗಿ ಮಾಡಲಿ. ಈ ಸೈಕಲ್ ಯಾವಾಗಲೂ ಬಿಡಬೇಡಿ ನೀವು, ಅದು ನಮಗೆ ಆರೋಗ್ಯಕ್ಕೆ, ನಮ್ಮ ವ್ಯಾಯಾಮಕ್ಕೆ, ನಮ್ಮ ದೇಹಕ್ಕೆ ಎಲ್ಲದಕ್ಕೂ ಬೇಕಾದಂಥ ಒಂದು ಸೈಕ್ಲಿಂಗ್. ಆದ ಕಾರಣ ಅದು ದೇವರನ್ನು, ನಿಮ್ಮ ಆರೋಗ್ಯವನ್ನು ಕಾಪಾಡ್ತದೆ. ನನಗೆ ಇಂಥ ಒಂದು ಅವಕಾಶ ಮಾಡಿಕೊಂಡು ಪುನಃ ಮಾತಾಡಲಿಕ್ಕೆ ಕೊಟ್ಟಿದ್ದಾರೆ. ನಾನು ನಿನ್ನೆ ಬೆಳಿಗ್ಗೆಯಿಂದ ಶೂಟಿಂಗ್, ಈಗ ಬೆಳಿಗ್ಗೆ 7 ಗಂಟೆಗೆ ನಾನು ಉಡುಪಿಯಲ್ಲಿ ಶೂಟಿಂಗ್ ಮುಗಿಸಿ ಬಂದದ್ದು. ಈಗ ಅಲ್ಲಿಂದಲೇ ಡೈರೆಕ್ಟ್ ಇಲ್ಲಿ ಬಂದಿದ್ದೇನೆ. ಜಸ್ಟ್ ಇಲ್ಲಿ ಬಂದು ಬ್ರಷ್ ಮಾಡಿದೆ, ಯಾಕಂದರೆ ನನಗೆ ಈ ಪ್ರೋಗ್ರಾಮ್ ಅಟೆಂಡ್ ಮಾಡಲಿಕ್ಕೆ ಇತ್ತು, ಅದಕ್ಕೋಸ್ಕರ ನಾನು ಇಲ್ಲಿಂದ ಬಂದೆ. ಅರವಿಂದ್ ಬೋಳರ್ ಇಲ್ಲಿಂದಲೇ ಹೋದ್ಲು, ನಾವು ಒಟ್ಟಿಗೆ ಕಾರಲ್ಲಿ ಬಂದೆವು. ಅಂತೂ ಎಲ್ರಿಗೂ ಒಳ್ಳೇದಾಗಲಿ ಅಂತ ಬೇಡ್ತಾ, ನನಗೆ ಈ ಅವಕಾಶ ಕೊಟ್ಟಂತ ಈ ಸಂಸ್ಥೆಗೆ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. This was a very good experience. World Bicycle Day, it was on the 3rd, but we on 3rd, since it's a weekday, it's difficult because we cannot manage the crowd and all. Nobody will come, so, but today it rained, but there was a good decent people attended. But a little bit of rain, but we could manage. So happy. Thanks for all the people supporting us. ಕನ್ನಡದಲ್ಲೇ ಮಾತಾಡ್ತೇನೆ. ಸೊ ಸರ್ ಹೇಳಿದಾಗೆ ವಿ ಎಕ್ಸ್ಪೆಕ್ಟ್ ಮೋರ್ ಪೀಪಲ್ ಟು ಜಾಯ್ನ್ ಅಸ್. ಯಾಕಂದರೆ ಮಂಗಳೂರಲ್ಲಿ ರನ್ನರ್ಸ್ ತುಂಬ ಇದ್ದಾರೆ, ಓಡೋರು, ಆದರೆ ಸೈಕ್ಲಿಂಗ್ ಮಾಡೋರು ತುಂಬ ಕಮ್ಮಿ. ಬಟ್ ಇಷ್ಟು ಜನ ನೋಡಿ ಖುಷಿ ಆಗ್ತಾ ಉಂಟು. ಮತ್ತು ಸರ್ ಹೇಳಿದಾಗೆ ಒಂದು ವಿಷಯ ಹೇಳಿದ್ರು, ಸೈಕ್ಲಿಂಗನ್ನು ಯಾವತ್ತೂ ಬಿಡಬೇಡಿ ಅಂತ. ಸರ್ ಇರೋರಲ್ಲಿ ಸುಮಾರು ಜನ 2-3 ಸೈಕಲ್ ಉಂಟು ಮನೆಯಲ್ಲಿ. ಸೊ ಇಂಟ್ರೆಸ್ಟ್ ಇದ್ದವರೇ ಸೈಕ್ಲಿಂಗ್. ಸೊ ಅವರು ಹೇಳಿದಾಗೆ ಸೈಕ್ಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ ಕೀಪ್ಸ್ ಅಸ್ ಹೆಲ್ತಿ. ನಮ್ಮ ಹೆಲ್ತಿಗೆ ಭಾರಿ ಒಳ್ಳೆ ವಿಷಯ ಇದು. ಸೊ ಆದಷ್ಟು ಜನ ಸೈಕ್ಲಿಂಗ್ ಮಾಡಬೇಕು ಮತ್ತು ಬೇರೆಯವರಿಗೆ ಪ್ರೋತ್ಸಾಹಿಸಬೇಕು, ಅದೇ ನಮ್ಮ ಉದ್ದೇಶ. ಸೊ ಇದನ್ನು ಹೇಳ್ತಾ ಎಲ್ಲರಿಗೂ ಶುಭ ಹಾರೈಸ್ತೇನೆ. ಥ್ಯಾಂಕ್ ಯು. ಎನ್ವಿರಾನ್ಮೆಂಟಿಗೆ ಹೆಲ್ಪ್ ಮಾಡ್ತಾ ಇದ್ದೇವೆ. ಕಾರ್ಬನ್ ಎಮಿಷನ್ 0 ಪ್ಲಸ್ ನಮಗೆ ಒಳ್ಳೆಯದು. ಯಾಕಂದರೆ ಸೈಕ್ಲಿಂಗ್ ಶುರು ಮಾಡಿದ ಮೇಲೆ ನಾವು ನಮ್ಮ ಈ ಫುಡ್ ಇಂಟೇಕ್ ಅಂತ ಏನು ಹೇಳ್ತಾವಲ್ಲ, ಅದು ಆಟೋಮೆಟಿಕ್ಲಿ ಇಂಪ್ರೂವ್ ಆಗ್ತದೆ. ನಾವು ಜಂಕ್ ಫುಡ್ ತಿನ್ನೋದು ಬಿಡ್ತೇವೆ. ನಮಗೆ ಜಂಕ್ ಫುಡ್ ನೋಡಿದರೆ ಒಂಥರ ವಾಂತಿ ಬರ್ತದೆ. ಇಟ್ಸ್ ನ್ಯಾಚುರಲ್. ನಾವು ಯಾರು ಜಂಕ್ ಫುಡ್ ತಿನ್ನೋದಿಲ್ಲ ಇದರಲ್ಲಿ ಹೆಚ್ಚಾಗಿ. ದಟ್ಸ್ ವಾಟ್ ಐ ಹೋಪ್, ರೈಟ್? ನೋ ಪಿಜ್ಜಾಸ್, ನೋ ಬರ್ಗರ್ಸ್. ಸ್ಮೈಲ್ ಮಾಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು. ತುಂಬ ಸ್ವಲ್ಪ ಸಮಯದಿಂದ, ಸ್ವಲ್ಪ ಒಂದು 10 ವರ್ಷದಿಂದ ರೆಗ್ಯುಲರ್ ಆಗಿ ಸೈಕ್ಲಿಂಗ್ ಮಾಡ್ತಾ ಇದ್ದೇನೆ. ಮೇನ್ ಉದ್ದೇಶ ಅಂತ ಹೇಳಿದರೆ, ನಮಗೆ ರಿಯಲೈಸ್ ಆಗಿದೆ ಹೇಗೆ ಅಂತ ಹೇಳಿದ್ರೆ, ಸೈಕ್ಲಿಂಗ್ ಈಸ್ ಗುಡ್ ಫಾರ್ ಹೆಲ್ತ್ ಅಂತ. ಹೆಲ್ತ್ ಇಂಪ್ರೂವ್ ಗ್ಯಾರಂಟಿ ಸೈಕ್ಲಿಂಗ್ ಮಾಡಿ, ರೆಗ್ಯುಲರ್ ಮಾಡಬೇಕು. ಪ್ಲಸ್ ಅದರ ಬೆನಿಫಿಟ್ ಅಂತ ಹೇಳಿದರೆ, ನಮ್ಮ ಎನ್ವೈರ್ಮೆಂಟಿಗೆ ವಿ ಆರ್ ಗಿವಿಂಗ್ ಅ ಗುಡ್ ಕಾಂಟ್ರಿಬ್ಯೂಷನ್. ಅಂದರೆ ಆದಷ್ಟು ಕಮ್ಯೂಟಿಂಗ್ ಕೂಡ ಯೂಸ್ ಮಾಡಿದರೆ ಒಳ್ಳೆಯದಂತ ನನ್ನ ಅನಿಸಿಕೆ. ನಾನು ಯೂಸ್ ಮಾಡ್ತೇನೆ ಆದಷ್ಟು ಕಡೆ, ಎಲ್ಲಿಯಾದರೂ ಹೋಗ್ಲಿಕ್ಕೆ, ಹತ್ತಿರ ಹೋಗ್ಲಿಕ್ಕಿದ್ರೆ. ಪ್ಲಸ್ ಈಗಿನ ಯುವ ಜನತೆಗಳು ಇನ್ಸ್ಪೈರ್ ಆಗಬೇಕಂತೇಳಿ ನನ್ನ ಉದ್ದೇಶ ಇದೆ. ಸೊ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಪೋಸ್ಟ್ ಕೂಡ ಮಾಡ್ತೇನೆ. ಇಟ್ಸ್ ನಾಟ್ ಮೈ ಕೈಂಡ್ ಆಫ್, ನಮ್ಮ ಜನ್ರೇಷನ್ಗೆಲ್ಲ, ಅದು ಸ್ಟಿಲ್ ಐ ಟೇಕ್ ಎಫರ್ಟ್ ಆಫ್ ಡೂಯಿಂಗ್ ದ್ಯಾಟ್. ನನ್ನ ಒಂದು ರಿಕ್ವೆಸ್ಟ್ ಅಂತ ಹೇಳಿದರೆ, ಎಲ್ಲರೂ ಕೂಡ ಸ್ವಲ್ಪ ಆದರೂ ವಾರದಲ್ಲಿ 1 ದಿವಸ ಒಂದು ಸಣ್ಣ ರೈಡ್ ಆದರೂ ಮಾಡಬೇಕು. ಸೊ ಆಟೋಮ್ಯಾಟಿಕ್ಲಿ ನಿಮ್ಮ ಪ್ಯಾಷನ್
ಆಟೋಮ್ಯಾಟಿಕ್ಲಿ ಡೆವಲಪ್ ಆಗ್ತದೆ. ಅದರಿಂದ ನಿಮಗೆ ಲೈಕಿಂಗ್ ಬರ್ತದೆ. ಸೈಕ್ಲಿಂಗ್ ಇಸ್ ದ ಥಿಂಗ್ ಇನಿಷಿಯಲಿ ನಿಮಗೆ ಲೈಕ್ ಆಗೋದಿಲ್ಲ ಅಂತ ಹೇಳಿದ್ರೆ ಇಟ್ ಇಸ್ ಅ ಲಿಟಲ್ ಎಫರ್ಟ್ ಇದೆ ಅದರಲ್ಲಿ. ಸೈಕ್ಲಿಂಗಲ್ಲಿ ಸ್ವಲ್ಪ ಶ್ರಮ ಹಾಕಬೇಕಾಗ್ತದೆ. ಒನ್ಸ್ ಯು ಸ್ಟಾರ್ಟ್ ಡೂಯಿಂಗ್ ನಮ್ಮ ಹಾಗೆ ಮಾಡ್ತಾ ಇರ್ತೀರಿ ಸೈಕ್ಲಿಂಗ್, ಮಳೆ ಬರಲಿ ಗಾಳಿ ಬರಲಿ ಇಟ್ ಡಸಂಟ್ ಮ್ಯಾಟರ್. ನಮ್ಮಲ್ಲಿ ಅನಿಲ್ ಸರ್ ಇದ್ದಾರೆ, ಅವರು ಸಹ ಹಾಗೆ 365 days ಮಾಡ್ತಾ ಇರ್ತಾರೆ ಸೈಕ್ಲಿಂಗ್. ಸೊ ದ್ಯಾಟ್ ಈಸ್ ಮೈ ಸಜೆಷನ್ ಟು ಯಂಗ್ಸ್ಟರ್ಸ್. ಪ್ಲಸ್ ಇಂಡೈರೆಕ್ಟ್ಲಿ ಇಟ್ ವಿಲ್ ಹೆಲ್ಪ್ ನೀವು ನಿಮ್ಮ ಹೆಲ್ತ್ ಇಂಪ್ರೂವ್ ಆಗ್ತದೆ, ಪ್ಲಸ್ ಎನ್ವೈರ್ಮೆಂಟ್ಗೆ ಬೆನಿಫಿಟ್ ಇದೆ. ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರ. ಸೊ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಒಂದು ಈಗ ನಾವು ರೋಡಲ್ಲಿ ಸೈಕ್ಲಿಂಗ್ ಮಾಡುವಾಗ ಯಾರೆಲ್ಲ ನೋಡಿದ್ದಾರೆ ಅವರೆಲ್ಲ ಇನ್ಸ್ಪೈರ್ ಆಗ್ತಾರೆ. ಸಣ್ಣದಿರುವಾಗ ಎಲ್ಲರೂ ಸೈಕ್ಲಿಂಗ್ಗೆ ಬರ್ತಾರೆ, ಆಮೇಲೆ ಸ್ವಲ್ಪ ದೊಡ್ಡದಾಗುವಾಗ ಸೈಕಲ್ ಬಿಟ್ಬಿಡ್ತಾರೆ. ಹಾಗಾಗಿ ಇಂಥ ಕಾರ್ಯಕ್ರಮ ಆಗ್ತಾ ಇದ್ರೆ ಪಬ್ಲಿಕ್ ನೋಡಿದರೆ ಇದು ಒಳ್ಳೆ ಮೋಟಿವೇಶನ್. ಈ ಕಾರ್ಯಕ್ರಮ ನೆರವೇರಿಸಿಕೊಟ್ಟದಕ್ಕೆ ಅನಂತ ಧನ್ಯವಾದಗಳು. And I got inspired from cycling Batru and Hardik Rai. So I started cycling, and today it is a proud moment for me to speak here, and I'm present here. It was a good ride and a fun ride. Thank you. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹಾರ್ದಿಕ್ ಅಂತ. ನಾನು ನ್ಯಾಷನಲ್ ಲೆವೆಲ್ ಸೈಕ್ಲಿಸ್ಟ್. ಸೊ ನಾನು ಸೈಕ್ಲಿಂಗ್ ಸ್ಟಾರ್ಟ್ ಮಾಡಿ 8 years ಆಯಿತು. ಬಟ್ ಸೈಕ್ಲಿಂಗ್ ಸ್ಟಾರ್ಟ್ ಮಾಡುವಾಗ ಅದೇ ನಾರ್ಮಲ್ ಆಗಿ ಅನಿಲ್ ಸರ್ ಆಗಲಿ ಬೇರೆ ಎಲ್ಲರೂ ಅವರನ್ನು ಇನ್ಸ್ಪಿರೇಷನ್ ಆಗಿ ಸ್ಟಾರ್ಟ್ ಮಾಡಿದ್ವಿ. ಸೊ ಆದಮೇಲೆ ಮತ್ತೆ ಗೊತ್ತಾಯಿತು ಇದರಿಂದ ಮಂಗಳೂರಲ್ಲಿ ಯಾರು ರೇಸ್ ಮಾಡೋರು ಯಾರು ಇಲ್ಲ ಅಂತ. ಸೊ ನಾನು ಟ್ರೈ ಮಾಡಿದೆ, ಒಂದೊಂದೇ ಆಗಿ ಸೈಕಲ್ ಅಪ್ಗ್ರೇಡ್ ಮಾಡಿ ರೈಡ್ ಜಾಸ್ತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಕೋಚ್ ಇಲ್ಲದೇ ನ್ಯಾಷನಲ್ ಲೆವೆಲ್ಗೆ ತನಕ ರೀಚ್ ಆಗಿದ್ದೇನೆ ಸೆಲ್ಫ್. ಸೊ ನಾವು ಎಷ್ಟು ಕನ್ಸಿಸ್ಟೆನ್ಸಿ ಇರ್ತದೆ ಅಷ್ಟು ಇಂಪ್ರೂವ್ ಆಗ್ತೇವೆ ನಾವು. ನಮಗೆ ಒಂದು ಮೋಟಿವೇಶನ್ ಇರಬೇಕು, ನಾವು ಕೂಡ ಬೇರೆಯವರಾಗಿ ಬೇರೆ ಸ್ಟೇಟ್ ಅವರಾಗಿ ನಾವು ಕೂಡ ಒಂದು ಮಂಗಳೂರಿಂದ ರೈಡರ್ಸ್ ರೇಸರ್ಸ್ ಇರಬೇಕು ಅಂತ. ಬಿಕಾಸ್ ನಾವು ರೇಸಿಗೆ ಹೋಗುವಾಗ ಮೇನ್ಲಿ ನೋಡ್ತೇವೆ ಈ ಹಳ್ಳಿ ಕಡೆಯಿಂದ ಜಾಸ್ತಿ ರೇಸರ್ಸ್ ಇದ್ದಾರೆ. ನಾವು ಸಿಟಿಯಾಗಿ ಕೂಡ ನಮ್ಮಲ್ಲಿ ಅಷ್ಟು ರೇಸರ್ಸ್ ಇಲ್ಲ. ನನಗೆ ಫೆಸಿಲಿಟಿ ಇದ್ದರೂ ಕೂಡ ನಾವು ಆ ಫೀಲ್ಡಿಗೆ ಇನ್ನೂ ಹೋಗಲಿಲ್ಲ ಸೈಕ್ಲಿಂಗ್ ಅಂತ ಹೇಳಿ. ಈ ಸೈಕ್ಲಿಂಗಲ್ಲಿ ಎಷ್ಟು ಬೆನಿಫಿಟ್ ಇದೆ ಅಂದರೆ ಒಂದು ಹೆಲ್ತ್ ಆಗಲಿ ಮತ್ತು ಎನ್ವೈರ್ಮೆಂಟಿಗೆ ಕೂಡ ಇದು ಇದೆ. ಪ್ಲಸ್ ನಮಗೆ ಜಾಬ್ ರಿಲೇಟೆಡ್ ಕೂಡ ರೈಲ್ವೇಸಲ್ಲಿ ಇದರಲ್ಲಿ ತುಂಬ ಆಪರ್ಚುನಿಟೀಸ್ ಇದೆ. ಅದರದ್ದು ಗೊತ್ತಿರೋದಿಲ್ಲ ತುಂಬ ಜನರಿಗೆ. ಸೊ ನಂದಿಷ್ಟೇ ಎಲ್ಲರೂ ಸೈಕ್ಲಿಂಗ್ ಮಾಡಿ. ಸೊ ಆದಷ್ಟು ಈ ಸ್ಪೋರ್ಟ್ಸಿಗೆ ರೇಸ್ ಟೈಪ್ ಎಂಟರ್ ಆಗಲಿಕ್ಕೆ ಟ್ರೈ ಮಾಡಿ. ಬಿಕಾಸ್ ಇದರಲ್ಲಿ ಹೆಲ್ತ್ ಕೂಡ ಇದೆ, ಪ್ಲಸ್ ನಿಮಗೆ ಜಾಬಿಗೆ ಕೂಡ ಹೆಲ್ಪ್ ಆಗ್ತದೆ. ಇದು ಗೌರ್ಮೆಂಟ್ ಜಾಬಿಗೆ ತುಂಬ ಬೆನಿಫಿಟ್ಸ್ ಇದೆ. ಸೊ ಅಷ್ಟೇ, ಎಲ್ಲರೂ ಸೈಕ್ಲಿಂಗ್ ಮಾಡಿ ಅಂತ ಒಂದು ನಂದು ಮೆಸೇಜ್. ಥ್ಯಾಂಕ್ ಯು. Good morning, my name is Chavi. It was really enjoyable cycling like this. My cycle like this for a really long time. I really enjoyed it, and this is something I'll never forget, cycling in the rain. So thank you everyone for coming here. Please encourage others. ಇವತ್ತು ಸೊ ಇದು ಈ ಪ್ರೋಗ್ರಾಮ್ ಕಂಡಕ್ಟ್ ಮಾಡಬೇಕು.
ಯು ಥ್ಯಾಂಕ್ ಯು ಸರ್. ವಂದನಾ ಥ್ಯಾಂಕ್ ಯು ಸರ್. ಅಭಿನಂದನೆ, ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. Thank you so much for the participation, sir. Thank you. In gear cycle ಒಂದು ಸೈಕಲ್ ತಗೊಂಡು ಬಂದಿದೆ, ಬಟ್ ಓಡಿಸಕ್ಕೆ ಆಗ್ತಾ ಇಲ್ಲ. ಸೊ ಬಟ್ ಖಂಡಿತ ಮುಂದಿನ ನಾನು ಒಂದು ನಿಮ್ಮ ಟೀಮಲ್ಲಿ ಜಾಯಿನ್ ಆಗಬೇಕು, ಒಂದು ಒಳ್ಳೆಯ ಪರಿಸರ ರಿಲೇಟೆಡ್ ಆಗಿ ಏನಾದರೂ ಮತ್ತೆ ನಾನು ವೈಯಕ್ತಿಕವಾಗಿ ಇಲಾಖೆ ಪರವಾಗಿ ವೈಯಕ್ತಿಕವಾಗಿ ಅದು ಒಂದು ಕಾರ್ಯಕ್ರಮದಲ್ಲೆಲ್ಲ ಭಾಗವಹಿಸಬೇಕು ಅಂತ ಆಸಕ್ತಿ ಇದೆ. ಸೊ ಎಲ್ಲ ಪಾರ್ಟಿಸಿಪೆಂಟ್ಸ್, ವಿ ಆರ್ ಸೈಕ್ಲಿಂಗ್ ಕ್ಲಬ್, ಮ್ಯಾಂಗ್ಳೂರ್ ಸೈಕ್ಲಿಂಗ್ ಕ್ಲಬ್, ಸೂರತ್ಕಲ್ ಬೀಚ್ ರನ್ನರ್ಸ್ ಮತ್ತೆ ಎಲ್ಲ ಸೈಕ್ಲಿಂಗ್ ಎಂಥೂಸಿಯಾಸ್ಟ್, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ಸೈಕ್ಲಿಸ್ಟ್ ಎಂಥೂಸಿಯಾಸ್ಟ್ ಪಾರ್ಟಿಸಿಪೆಂಟ್ಸ್ ಅವರಿಗೆ ನಮ್ಮ ಇಲಾಖೆ ಪರವಾಗಿ, ನಮ್ಮ ಇತರ ಎಲ್ಲ ಕಷ್ಟಗಳ ಪರವಾಗಿ, ನಮ್ಮ ವೈಯಕ್ತಿಕ ಪರವಾಗಿ ಎಲ್ಲರಿಗೂ ಹೃದಯದಿಂದ ಧನ್ಯವಾದಗಳು. ಥ್ಯಾಂಕ್ ಯು.